ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೋಡಿ ಕೃಷ್ಣ ಲಾಗ್. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ. ನಾನು ಈಗ ತಾನೇ ಲಾಗ್ನ ಸ್ಟಾರ್ಟ್ ಮಾಡಿದೆ. ಇವತ್ತು ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು ಮಸಾಲೆ ಎಲ್ಲ ರುಬ್ಕೊಂಡ್ಬಿಟ್ಟು ಆಗಲೇ ನಾನು ಒಗ್ಗರಣೆ ಹಾಕ್ಬಿಟ್ಟು ಈಗ ಅಕ್ಕಿ ಎಲ್ಲ ತೊಳೆದಾಕ್ಬಿಟ್ಟು ಈಗ ಕುಕ್ಕರ್ ಲಿಡ್ನ ಮುಚ್ತಾ ಇದ್ದೀನಿ. ನಾನು ಬಿರಿಯಾನಿಗೆ 2 ವಿಷಲ್ ಹಾಕ್ಸ್ಕೊಳ್ತಾ ಇದ್ದೀನಿ. ಜಾಸ್ತಿ ಮಸಾಲೆ ಏನು ಹಾಕಿಲ್ಲ, ಮನೇಲಿ ಏನಿದೆಯೋ ಅದೇ ಮಸಾಲೆನೇ ಬಳಸಿಬಿಟ್ಟು ನಾನು ಬಿರಿಯಾನಿ ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿ ಅರ್ಧ kg ತರಿಸ್ಕೊಂಡಿದ್ದೆ ಚಿಕನ್ನು. ನಾನು 3 ಜನಕ್ಕೆ ಆಗುವಷ್ಟು ಬಿರಿಯಾನಿ ಮಾಡ್ಕೊಂಡಿದ್ದೀನಿ. ನೋಡಿ ಬಿರಿಯಾನಿ ಎಷ್ಟು ಚೆನ್ನಾಗಿ ಗ್ರೀನ್ ಕಲರ್ ಬಂದಿದೆ. ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿದ್ದೆ, ಸೊ ಹಾಗಾಗಿ ಆ ಥರ ಗ್ರೀನಾಗಿ ಕಾಣ್ತಾ ಇದೆ. ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕಿದ್ದೀನಿ. ಬಿರಿಯಾನಿಗೆ ಬಂದುಬಿಟ್ಟು ನಾನು ಮಸಾಲೆಗೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕಿಲ್ಲ. ಅದನ್ನೇ ಪೇಸ್ಟ್ ಮಾಡಿಕೊಂಡು ನಾನು ರುಬ್ಬಿ ಅದನ್ನು ಒಗ್ಗರಣೆಗೆ ಹಾಕಿದ್ದೀನಿ. ಅವಾಗಲೇ ಟಿಫಲೆಲ್ಲ ಆಯಿತು. ಅದಾದಮೇಲೆ ಮೀಶೋದಿಂದ ನಾನು ಆರ್ಡ್ರ್ ಮಾಡಿದ್ದೆ. ಮೀಶೋದವ್ರು ಬಂದು ಫೋನ್ ಮಾಡಿದರು. ನಾನು ಆರ್ಡ್ರ್ ಇಸ್ಕೊಂಡು ಮನೆಗೆ ಬರ್ತಾಯಿದ್ದೀನಿ. ಮತ್ತು ಅದಾದಮೇಲೆ ಬ್ಲೆಡ್ ತರಿಸಿದ್ದೆ. ಬ್ಲೆಡ್ನ ಚೆನ್ನಾಗಿ ಕುದಿಯೋ ನೀರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಎಷ್ಟು ಗಲೀಜು ಬಂದಿದೆ ನೋಡಿರಿ. ಅದು ಗಲೀಜೆಲ್ಲ ತೆಗೆದಾಕಿದ್ದೀನಿ. ಇನ್ನೂ ಸ್ವಲ್ಪ ಗಲೀಜೆಲ್ಲ ಉಳ್ಕೊಂಡಿದೆ, ಅದನ್ನು ಕೂಡ ತೆಗೆದಾಕ್ತೀನಿ. ಮತ್ತು ಅದಾದಮೇಲೆ ಬ್ಲೆಡ್ಡೆಲ್ಲ ಚೆನ್ನಾಗಿ 5 ನಿಮಿಷ ನಾನು ಚೆನ್ನಾಗಿ ಕುದಿಸ್ಕೊಂಡೆ. ಅದಾದಮೇಲೆ ಅದನ್ನು ಬಸಿತಾ ಇದ್ದೀನಿ. ಗಲೀಜು ನೀರೆಲ್ಲ ತೆಗೆದ್ಬಿಟ್ಟು ಬಸ್ಕೊಂಡಾದ್ಮೇಲೆ ಒಂದು 2-3 ಸರಿ ಚೆನ್ನಾಗಿ ವಾಶ್ ಮಾಡ್ತೀನಿ. ಬ್ಲೆಡ್ ಫ್ರೈ ಚೆನ್ನಾಗಿರುತ್ತೆ. ಚಪಾತಿ ಮಾಡ್ತಿದ್ದೀನಿ ಇವತ್ತು ನಾನು ಬ್ಲೆಡ್ ಫ್ರೈಗೆ. ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ. ಬ್ಲೆಡ್ ಫ್ರೈಗೆ ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ, 1-2 ಮೆಣಸು, ಪೆಪ್ಪರ್ ಪೌಡರ್ ಇರಲಿಲ್ಲ, ಹಾಗಾಗಿ ನಾನು ಮೆಣಸನ್ನ ಹಾಕ್ಕೊಳ್ತೀನಿ ಇವತ್ತು. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಿದ್ದೀನಿ ಪುಟಾಣಿನಲ್ಲಿ. ಮತ್ತು ಪಕ್ಕದಲ್ಲಿನೇ ಬ್ಲೆಡ್ಡು ಚೆನ್ನಾಗಿ ನೀರಲ್ಲಿ ತೊಳೆದ್ಬಿಟ್ಟು ಅದನ್ನು ಚೆನ್ನಾಗಿ ಪುಡಿ ಮಾಡಿಟ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ದೀನಿ ಆವಾಗಲೇ. ಇದನ್ನು ಕೂಡ ಚೆನ್ನಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ತರ್ತರಿಯಾಗಿ ಮಾಡ್ಕೊಳ್ತೀನಿ, ಯಾಕಂದರೆ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಕಾಯಿ ತುರಿನೂ ತುರ್ಕೊಂಡಿದ್ದೀನಿ, ಕಾಯಿ ತುರಿನೂ ಹಾಕ್ತಾಯಿದ್ದೀನಿ. ಈಗ ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ ನೋಡಿ. ಜಾಸ್ತಿ ಖಾರ ಹಾಕಿಲ್ಲ, ಖಾರ ತಿನ್ನಲ್ಲ ನಮ್ಮ ಮನೇಲಿ. 1 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಹಾಗಾಗಿ 2 ಈರುಳ್ಳಿ ಹಾಕಿ, ಈರುಳ್ಳಿನ ಸ್ವಲ್ಪ 3 ತೊಗೊಂಡಿದ್ದೀನಿ, ಯಾಕಂದರೆ ಈರುಳ್ಳಿ ಹಾಕಿದರೆ ಚೆನ್ನಾಗಿರುತ್ತೆ ಜಾಸ್ತಿ ಅಂತೇಳಿ. ನಾನು 1/4 kg ಬ್ಲೆಡ್ಡು ನಾನು ಫ್ರೈ ಮಾಡ್ತಿರೋದು ಇವತ್ತು. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿದೆ, ಚೆನ್ನಾಗಿರುತ್ತೆ ಫ್ಲೇವರ್ ಅಂತ ಹೇಳಿ. ಮತ್ತು ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಈಗ ಉಪ್ಪು ಕೂಡ ಹಾಕಿದ್ದೆ, ಬೇಗ ಫ್ರೈ ಆಗುತ್ತೆ ಈರುಳ್ಳಿ ಅಂಥೇಳಿ. ಅದಾದಮೇಲೆ ಚೆನ್ನಾಗಿ ರೆಡಿ ಮಾಡ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಮತ್ತು ಈಗ ಒಂದು ಮೊಟ್ಟೆ ಕೂಡ ಹಾಕಿದ್ದೀನಿ ಆವಾಗಲೇ, ಸ್ವಲ್ಪ ಚೆನ್ನಾಗಿ ಇರುತ್ತೆ ಅಂಥೇಳಿ ಟೇಸ್ಟು. ಮತ್ತು ಈಗ ಚೆನ್ನಾಗಿ ಪುಡಿ ಮಾಡಿಟ್ಕೊಂಡು ಬ್ಲೆಡ್ಡೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಇದಲ್ಲೇ ನಾನು 3ನೇ ಸಲ ನಾನು ಬ್ಲೆಡ್ ಫ್ರೈ ಮಾಡ್ತಾ ಇರೋದು. ಮತ್ತು ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರೆಡಿ ಮಾಡ್ಕೊಂಡಿದ್ದೆ, ಚೆನ್ನಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ಈಗ ಒಂದು 5 ನಿಮಿಷ ಫ್ರೈ ಮಾಡಿದರೆ ಸ್ವಲ್ಪ ಕಾಯಿ ತುರಿ ಹಾಕಿದ್ವಿ. ಈಗ ಬ್ಲೆಡ್ ಫ್ರೈ ರೆಡಿಯಾಗಿದೆ. ಈಗ ಚಪಾತಿ ಮಾಡ್ಕೊಳ್ತಿದ್ದೀನಿ. ಚಪಾತಿ ಹಿಟ್ಟು ಇವತ್ತು ಸ್ವಲ್ಪ ನಾನು ಮೆದುವಾಗಿ ಕಲಿಸ್ಬಿಟ್ಟೆ. ಬ್ಲೆಡ್ ಫ್ರೈನ ನಾವು ದೋಸೆ ಜೊತೆಗಾದ್ರು ಟೇಸ್ಟ್ ಮಾಡ್ಬೋದು. ಆ ದೋಸೆ ಜೊತೆಗೂ ಕೂಡ ಮಾಡಿದ್ದೀನಿ, ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಇವತ್ತು ನಾನು ಚಪಾತಿ ಮಾಡೋಣ ಅಂಥೇಳಿ ಚಪಾತಿ ಮಾಡ್ತಾಯಿದ್ದೀನಿ. ಚಪಾತಿ ನೋಡಿ ಹಿಟ್ಟು ತುಂಬ ಸ್ಮೂತಾಗಿರೋದ್ರಿಂದ ಚಪಾತಿ ಸರಿಯಾಗಿ ಹಂಚಿಗೆ ಇದಾಗ್ತಿದೆ.
ಬ್ಲೆಡ್ ಫ್ರೈ ಅಂತೂ ಸೂಪರಾಗಿ ಟೇಸ್ಟ್ ಇತ್ತು, ಘಮ ಘಮ ಅಂತಿತ್ತು. ಅದು ಫ್ರೈ ಮಾಡಬೇಕಾದ್ರೆ ಸೂಪರಾಗಿ ಬಂದಿದೆ ಟೇಸ್ಟ್ ಮಾತ್ರ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಚಪಾತಿನೂ ಬ್ಲೆಡ್ ಫ್ರೈ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಮಾಡಿ, ನೀವು ಟ್ರೈ ಮಾಡಿರಿ. ಹಾಗೆ ನಾನು ಮೀಶೋದಿಂದ ಆರ್ಡ್ರ್ ಮಾಡಿದ್ನಲ್ವ, ಈ ಮನಿ ಪ್ಲ್ಯಾಂಟ್ನ ನಾನು ಆರ್ಡ್ರ್ ಮಾಡ್ಕೊಂಡಿದ್ದೆ. ಎಷ್ಟು 8 ಲೈನ್ಸ್ನ ಕೊಟ್ಟಿದ್ದಾರೆ ಅವರು. 8 ಲೈನ್ಸ್ ಕೊಟ್ಬಿಟ್ಟು ಆರ್ಡ್ರ್ ಮಾಡಿದ್ದೆ. ತುಂಬಾ ರೇಟಿಂಗ್ಸ್ ಇತ್ತು. ಈ ಥರ ಲೀವ್ಸ್ ಇರುತ್ತಲ್ಲ, ಗೂಗಲಲ್ಲಿ ನಾನು ರೇಟಿಂಗ್ಸ್ ಚೆಕ್ ಮಾಡಿಬಿಟ್ಟು ಇದನ್ನು ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿದೆ. ಆ ಥರ ಏನು ಪಿಕ್ಚರ್ ತೋರಿಸಿದಾರೋ ಅದೇ ಥರನೇ ಇದೆ ಮನಿ ಪ್ಲ್ಯಾಂಟು. ಇದನ್ನು ನಾನು ಮನೆಯಲ್ಲಿ ಅಲಂಕಾರಕ್ಕಂತ ತರಿಸ್ಕೊಂಡಿದ್ದೆ. ಈಗ ಅದನ್ನೆಲ್ಲ ತುಂಬಾ ಎಲ್ಲ ಜೋಡಿಸ್ಬಿಟ್ಟು ಎಲ್ಲ ಇದು ಮಾಡಿದ್ರು ಅವರು. ಅದನ್ನೆಲ್ಲ ಬಿಡಿಸ್ಕೊತಾ ಇದ್ವಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡಿ. ಅದರಲ್ಲಿ 8 ಲೈನ್ಸ್ ಕೊಟ್ಟಿದ್ರು. ನಾನು ಈ ಥರ ಎಲ್ಲ ಅಲಂಕಾರ ಮಾಡ್ಕೊಂಡಿದ್ದೀನಿ ನೋಡಿ. ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ವಿಡಿಯೋ ನೋಡಿ ಏನು ಅನಿಸುತ್ತೆ ಕಮೆಂಟ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು.